ಕುಲವೇ ತಲೆ ತಗ್ಗಿಸುವಂತ ಘಟನೆ ನಡೆದಿದೆ. ದಣಿವಾರಿಸಿಕೊಳ್ಳಲು ರಸ್ತೆ ಬದಿ ಕುಳಿತಿದ್ದ 76 ವರ್ಷದ ವೃದ್ಧಿಯನ್ನ ಹೊತ್ತೊಯ್ದ ಕಾಮುಕ ಅತ್ಯಾಚಾರ ಎಸಗಿ ಕೊಲೆಗೈದಿದ್ದಾನೆ. ಪೈಶಾಚಿಕ ಕೃತ್ಯ ಎಸಗಿದ ನಂತರ ಕಾಮುಕ ಅದೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಾಗ ಪೊಲೀಸರು ಬಂಧಿಸಿದ್ದಾರೆ. ಹೀಗೆ ದಣಿವಾರಿಸಿಕೊಳ್ಳಲು ರಸ್ತೆ ಬದಿ ಕುಳಿತಿದ್ದ ವೃದ್ಧಿಯನ್ನ ಪುಸಲಾಯಿಸ್ತಿರೋ ಕಾಮುಕ ಕೈ ಮುಗಿದು ಕೇಳ್ಕೊಂಡ್ರೂ ಕ್ರೂರ ಮೃಗದಂತೆ ಹೊತ್ತೊಯ್ತಿರುವ ಅತ್ಯಾಚಾರಿ. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ. ಹೌದು, ಸೋಮವಾರ ಸಂಜೆ 4 ಗಂಟೆ ವೇಳೆ ಶ್ರೀನಿವಾಸಪುರ ಪಟ್ಟಣದ ಮುಳಬಾಗಿಲು ರಸ್ತೆಯ ಸಂತೆ ಮೈದಾನದ ಬಳಿಯ ಖಾಸಗಿ ಜಮೀನಿನಲ್ಲಿ ವೃದ್ಧೆಯೊಬ್ಬಳ ಶವ ಪತ್ತೆಯಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶ್ರೀನಿವಾಸಪುರ ಪೊಲೀಸರು ಪರಿಶೀಲನೆ ನಡೆಸಿದ ವೇಳೆ ವೃದ್ಧೆಯನ್ನ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ವಿಷಯ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಇನ್ನು ಕೊಲೆಯಾದ ಮಹಿಳೆ ಯಾರೆಂದು ನೋಡಲಾಗಿ ಆಕೆ ಶ್ರೀನಿವಾಸಪುರ ತಾಲೂಕಿನ ಹೆಚ್.ಜಿ. ಹೊಸೂರು ಗ್ರಾಮದ 76 ವರ್ಷದ ಲಕ್ಷ್ಮೀ ದೇವಮ್ಮ ಅನ್ನೋದು ತಿಳಿದು ಬಂದಿದೆ. ಲಕ್ಷ್ಮೀ ದೇವಮ್ಮ ಶುಕ್ರವಾರ ಶ್ರೀನಿವಾಸಪುರದಲ್ಲಿನ ಚರ್ಚ್ಗೆ ಹೋಗಿ ಬರೋದಾಗಿ ಹೇಳಿ ಬಂದಿದ್ದಾಕೆ 3 ದಿನ ಶ್ರೀನಿವಾಸಪುರದಲ್ಲೇ ಇದ್ದು ಸೋಮವಾರ ಸಂಜೆ ಮರಳಿ ಗ್ರಾಮಕ್ಕೆ ವಾಪಸ್ಸಾಗಲು ಬಸ್ಗಾಗಿ ಕಾದು ಕುಳಿತಿದ್ರು. ಆ ವೇಳೆ ಬಂದ ವ್ಯಕ್ತಿಯೊಬ್ಬ ಆಕೆಯನ್ನ ಹೊತ್ತೊಯ್ದು ಆಕೆಯ ಮೇಲೆ ಅತ್ಯಾಚಾರ ಮಾಡಿ ನಂತರ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿ ಪರಾರಿಯಾಗಿದ್ದ. ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಅಲ್ಲೇ ಇದ್ದ ಅಂಗಡಿಯೊಂದರ ಸಿಸಿಟಿವಿ ಪರಿಶೀಲನೆ ಮಾಡಲಾಗಿ ದುರುಳನ ಕೃತ್ಯ ಬಯಲಾಗಿತ್ತು. ಇನ್ನು ಸ್ಥಳಕ್ಕೆ ಬಂದಿದ್ದ ಶ್ರೀನಿವಾಸಪುರ ಪೊಲೀಸರು ಅಂಗಡಿಯಲ್ಲಿದ್ದ ಸಿಸಿಟಿವಿ ವಿಡಿಯೋ ಆಧಾರದ ಮೇಲೆ ಆರೋಪಿಯ ಬಂಧನಕ್ಕೆ ಬಲೆ ಬೀಸಿ ಅದೇ ಕಾಮುಕ ಆರೋಪಿ ಕೊಲೆ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲೇನಾಗಿದೆ ಅಂತ ನೋಡಲು ವಾಪಸ್ ಬಂದಿದ್ದಾನೆ. ಈ ವೇಳೆ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿ ಗಫರ್ ಖಾನ್ ಮೊಹಲ್ಲಾದ ಬಾಬಾ ಜಾನ್ ಬಂಧಿಸಿದ್ದಾರೆ. ಸದ್ಯ ವಿಕೃತ ಮನಸ್ಸಿನ ಮೃಗರೂಪಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಆರೋಪಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯ ಬಳಿ ಇದ್ದ 15,000 ಹಣವನ್ನು ದೋಚಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಸದ್ಯ ಆರೋಪಿ ಮಾಡಿರುವ ಕೃತ್ಯ ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವಂತದ್ದು. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಲ್ಲದೆ ಕೊಲೆಯಾದ ವೃದ್ಧೆ ಲಕ್ಷ್ಮೀ ದೇವಮ್ಮರ ಮರಣೋತ್ತರ ಪರೀಕ್ಷೆಯನ್ನ ಕೋಲಾರ ಜಿಲ್ಲೆಯ ಶವಾಗಾರದಲ್ಲಿ ನಡೆಸಿ ಶವವನ್ನ ಲಕ್ಷ್ಮೀ ದೇವಮ್ಮ ಸಂಬಂಧಿಕರಿಗೆ ಹಸ್ತಾಂತರಿಸಿದ್ದಾರೆ. ಇಂಥ ಹೇಯ ಕೃತ್ಯ ಎಸಗಿರುವ ಆರೋಪಿಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯವಾಗಿದೆ. ಒಟ್ಟಾರೆ ಇಳಿ ವಯಸ್ಸಿನ ಕಾಲದಲ್ಲಿ ತನಗೆ ಬರುತ್ತಿದ್ದ ಪೆನ್ಷನ್ನಲ್ಲಿ ಜೀವನ ನಡೆಸಿಕೊಂಡು ಚರ್ಚ್ ಹಾಗೂ ದೇವಸ್ಥಾನದಲ್ಲಿ ಭಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಹವ್ಯಾಸ ಹೊಂದಿದ್ರು ಲಕ್ಷ್ಮೀ ದೇವಮ್ಮ. ಆದರೆ ವೃದ್ಧಿಯ ಮೇಲೆ ಎರಗಿದ್ದ ಕಾಮುಕ ಬಾಬಾ ಜಾನ್ ಹೀನ ಕೃತ್ಯ ಎಸಗಿ ಬಳಿಕ ಕತ್ತು ಹಿಸುಕಿ ಕೊಲೆಗೈದಿದ್ದಾನೆ ಎನ್ನಲಾಗಿದ್ದು ಶ್ರೀನಿವಾಸಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮುಂದುವರೆಸಿದ್ದು ಆರೋಪಿಗೆ ಕಠಿಣ ಶಿಕ್ಷೆಯಾಗುವಂತೆ ಮೃತಳ ಸಂಬಂಧಿಕರು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಕೊಲೆ ನಡೆದಿದೆ. ಈ ಒಂದು ಘಟನೆಯಲ್ಲಿ ಆರೋಪಿ ಬಂದ್ಬಿಟ್ಟು ಬಾಬಾ ಸನ್ ಆಫ್ ನನ್ನು ಸಾಬ್ ಅಂತ. ಅವನು ಮೂಲತಃ ಅಲ್ಲೇ ಶ್ರೀನಿವಾಸಪುರದವನೇ. ಅವನು ಈ ಒಂದು ಕೇಸಲ್ಲಿ ಅವನು ಈ ವೃದ್ಧೆಯನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವನು ಫಸ್ಟು ಅಸಾಲ್ಟ್ ಮಾಡಿ ನಂತರ ಸೆಕ್ಷುವಲ್ ಅಸಾಲ್ಟ್ ಮಾಡಿ ನಂತರ ಅವನು ಈ ಒಂದು ವೃದ್ಧೆಯನ್ನ ಮರ್ಡರ್ ಮಾಡಿದ್ದಾನೆ. ಈ ಒಂದು ಕೇಸಲ್ಲಿ ಆಲ್ರೆಡಿ ನಾವು ಆರೋಪಿಯನ್ನ ಅರೆಸ್ಟ್ ಮಾಡಿ ನಾವು ಜೆಸಿಗೆ ಕಳಿಸ್ಕೊಟ್ಟಿದ್ದೀವಿ. ಫಸ್ಟು ಇದು ಏನು ಒಂದು ಕೇಸ್ ಇತ್ತು ಅದು ಅವನು ಆ ವೃದ್ಧೆಯ ಬ್ಯಾಗನ್ನು ಮೊದಲನೇದಾಗಿ ಅವನು ಚೆಕ್ ಮಾಡ್ತಾನೆ. ಚೆಕ್ ಮಾಡಾದ್ಮೇಲೆ ಯಾವಾಗ ವೃದ್ಧೆ ಕೊಡೋದಿಲ್ಲ, ನನಗೆ ಬೇಡ ಅಂತ ಅವಳು ಕಾಲಿಗೆ ಕೂಡ ಬೀಳ್ತಾಳೆ, ಅದನ್ನೆಲ್ಲ ಅವನು ಕಡೆಗಣಿಸಿ ಇವಳನ್ನ ಎತ್ಕೊಂಡು ಅವನು ಆ ಹಿಂದ್ಗಡೆ ಇರುವಂಥ ಒಂದು ಜಾಗಕ್ಕೆ ಹೋಗಿ ಈ ಕೃತ್ಯವನ್ನ ಮಾಡ್ತಾನೆ. ಕೃತ್ಯವನ್ನ ಮಾಡಿದ ನಂತರ ಅಲ್ಲಿಂದ ಅವನು ಪರಾರಿ ಆಗಿರ್ತಾನೆ. ನಾವು ನಮ್ಮ ಇಮಿಡಿಯೇಟ್ ಆಗಿ ಇನ್ಸ್ಪೆಕ್ಟರ್ ಹೆಡೆಡ್ ಟೀಮ್ಸ್ ಅನ್ನ ಮಾಡಿ ಅವನ್ನ ವಿತಿನ್ 24 hours ಅವನ್ನ ಅರೆಸ್ಟ್ ಮಾಡಿದ್ದೀವಿ. ನಾವು ಅರೆಸ್ಟ್ ಮಾಡಿ ಆಲ್ರೆಡಿ ನಾವು ಜೆಸಿಗೆ ಕೊಟ್ಟಿದ್ದೀವಿ. ಅವನು ಆಫ್ಟರ್ ಇನ್ಸಿಡೆಂಟು ಅವನಲ್ಲಿ ಮತ್ತೆ ಸುತ್ತಾಡ್ಕೊಂಡು ಬಂದಿದ್ದ. ಅಲ್ಲಿ ಏನಾಗಿದೆ, ಏನು ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ, ಏನಾಗಿದೆ ಅಂತ ನೋಡೋದಕ್ಕೆ ಮತ್ತೊಮ್ಮೆ ಅವನು ಅಲ್ಲಿ ಬಂದು ಸುತ್ತಾಡ್ತಾನೆ. ಅವಾಗ್ಲೂ ಅದ ನಂತರ ನಮಗೆ ಆ CCTV ಫುಟೇಜನ್ನು ಸಿಕ್ಕಿದ್ದೆ, ಅದನ್ನು ಫಾಲೋ ಅಪ್ ಮಾಡಿಸಿ ನಾವು ಇವನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆನ ಮಾಡ್ತೀವಿ. ಎಸ್, ಅವನು ಹಿ ವಾಸ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್. ಈ ಒಂದು ಕೃತ್ಯವನ್ನು ಮಾಡಿದಾಗ ಅವನು ಫಸ್ಟು ಒಂದು ಕಡೆ ಕುಡಿದು ಬಸ್ ಸ್ಟ್ಯಾಂಡಲ್ಲಿ ಮಲಗಿರ್ತಾನೆ. ಅಲ್ಲಿ ಮತ್ತೆ ಎದ್ದು ಬಂದು ಈ ಒಂದು ಜಾಗಕ್ಕೆ ಬಂದಾಗ ಈ ಅಜ್ಜಿ ಹತ್ರ ಫಸ್ಟ್ ಆ ಬ್ಯಾಗನ್ನು ತಗೊಂಡು ಅದರಲ್ಲಿ ಏನಿದೆ ಅಂತ ನೋಡಿ ನಂತರ ಅಜ್ಜಿ ಯಾವಾಗ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಅವನು ಆ ಅಜ್ಜಿನೇ ಎತ್ಕೊಂಡು ಹೋಗ್ಬಿಟ್ಟು
ಈ ಥರ ಈ ಕೃತ್ಯವನ್ನು ಮಾಡಿ ಸ್ಮಾದರ್ ಮಾಡಿಬಿಟ್ಟು ಅವನ್ನ ಸಾಯಿಸಿ ನಂತರ ಅಲ್ಲಿಂದ ಅವನು ಎಸ್ಕೇಪ್ ಆಗಿದ್ದ.